ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಅಂಜನಾದ್ರಿ ಬೆಟ್ಟದ ದ್ವಾರ ಭಾಗದಲ್ಲಿದ್ದೀನಿ ಫಸ್ಟ್ನೇ ಸ್ಟೆಪ್ ಅಲ್ಲಿ. ಸೊ ಇಲ್ಲೊಂದು ಟೀಮ್ ಇದೆ. ಈ ಟೀಮ್ ಏನ್ ಮಾಡ್ತಿದೆ ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸವನ್ನ ಮಾಡ್ತಿದ್ದಾರೆ. ಏನ್ ಕೆಲಸಪ್ಪ ಅಂದ್ರೆ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನ ಮೇಲೆ ತೆಗೆದುಕೊಂಡು ಹೋಗೋದಾಗೆ ಇಲ್ಲೇ ತಡೆ ಇಡ್ತಿದ್ದಾರೆ. ಅದೇ ಇಲ್ಲೇ ಚೆಕ್ ಮಾಡ್ತಿದ್ದಾರೆ. ಅಲ್ಲೋಗಿ ಸುಮ್ನೆ ಅಲ್ಲೆಲ್ಲ ಹೊಲಸ್ ಮಾಡ್ತಾರೆ, ಅದು ಗಲೀಜ್ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಕೋನದಿಂದ ಆ ಟೀಮ್ ಅನ್ನ ನಾವು ಮಾತಾಡ್ಸೋಣ ಬನ್ನಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮುದ್ದಾಣೇಶ್ ಅಂತೇಳಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವೊಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ NRLM ಮತ್ತು ಸಹ ಸಂಸ್ಥೆಯ ಒಗ್ಗೂಡಿಸುವಿಕೆ ನಮ್ಮ ಈಗ ಅಂಜನಾದ್ರಿ ಹನುಮ ಮಾಲಾ ಒಂದು ಕಾರ್ಯಕ್ರಮಕ್ಕೆ ಹನುಮ ಮಾಲಾಧಾರಿಗಳು ಏನು ಬರ್ತಾ ಇದಾರಲ್ಲ ಅವರಿಗೆ ನಮ್ಮ ಪ್ಲಾಸ್ಟಿಕ್ ಮುಕ್ತ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳ ಮುಕ್ತದಿಂದ ನಮ್ಮ ಅಂಜನಾದ್ರಿ ಬೆಟ್ಟವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶಿಸುತ್ತಾರೆ. ಸೊ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಮೇಲ್ಗಡೆ ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೇಲ್ಗಡೆ ನಾವು ವಾಟರ್ ಬಾಟಲ್ ಮತ್ತು ಪ್ಲಾಸ್ಟಿಕ್ ಮುಕ್ತ ಬೆಟ್ಟವನ್ನು ನಮ್ಮ ಅಂಜನಾದ್ರಿ ಬೆಟ್ಟವನ್ನು ಸ್ವಚ್ಛತಾ ಮುಕ್ತವಾಗಿ ಕಾಪಾಡಿಕೊಳ್ಳೋದ್ರಿಂದ ಈ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ NRLM ಮತ್ತು ಸಹ ಸಂಸ್ಥೆಯ ಒಗ್ಗೂಡಿಸುವಿಕೆಯಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ. ಕಂಟಿನ್ಯೂ 3 ದಿನಗಳ ನಿರಂತರವಾಗಿ ನಮ್ಮ NRLM ಸಿಬ್ಬಂದಿಗಳು ತಾಲೂಕ್ ಪಂಚಾಯತಿ ಗಂಗಾವತಿಯಿಂದ ಮತ್ತೆ ಸಹ ಸಂಸ್ಥೆಯ ಎಲ್ಲ ವ್ಯವಸ್ಥಾಪಕರುಗಳು ನಮ್ಮ ಒಟ್ಟಿಗೆ ಇದ್ದು 3 ದಿನಗಳ ಕಾಲ ನಾವೊಂದು ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದೇವೆ. ಎಲ್ಲ ಮಾಲಾಧಾರಿಗಳಲ್ಲಿ ನಾವೇನು ವಿನಂತಿಸಿಕೊಳ್ತೇವೆ ಅಂತಂದ್ರೆ ಪ್ಲಾಸ್ಟಿಕ್ ಮುಕ್ತ ಮತ್ತು ವಾಟರ್ ಬಾಟಲ್ ಮುಕ್ತ ಬೆಟ್ಟವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾವು ಎಲ್ಲರಿಗೂ ಮಾಲಾಧಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತೇವೆ. ಏನ್ ಕೆಲಸ ಮಾಡ್ತೀರಾ? ಕೃಷಿ ಸಖಿಯಾಗಿ ಕೆಲಸ ಮಾಡ್ತಿದ್ದೀನಿ ಸಂಗಾಪುರ. ನಮ್ದು ಸಂಗಾಪುರ ಕೃಷಿ ಸಖಿ. ನೀವು? ನನ್ನ ಹೆಸರು ಕೀರ್ತಿ ಅಂತ, ನಾನು ತಾಲೂಕ್ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತಾಲೂಕ್ ಪಂಚಾಯತಿಯಲ್ಲಿ. ನನ್ನ ಹೆಸರು ಜ್ಯೋತಿ ಅಂತ, ನಾರಿಕಿಲ್ಪ್ ಅಂತ ಪ್ರೋಗ್ರಾಮ್ ಅಲ್ಲಿ ತಾಲೂಕ್ ಸಂಯೋಜಕರಾಗಿ ತಾಲೂಕ್ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತೀನಿ. ಈಗ ನಾವು ಅಂಜನಾದ್ರಿ ಬೆಟ್ಟದಲ್ಲಿ ಇದೀವಿ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂಜನಾದ್ರಿ ಬೆಟ್ಟ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರ ಯಾವುದು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಥಮ ಚಿಕಿತ್ಸಾ ಕೇಂದ್ರ ಅಂಜನಾದ್ರಿ OP ಹತ್ತಿರ ಇಲ್ಲಿ ಈ ಪ್ರಥಮ ಚಿಕಿತ್ಸೆಯನ್ನ ಏರ್ಪಡಿಸಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಮಾಲಧಾರಿಗಳಲ್ಲಿ ಏನಾದ್ರು ತೊಂದರೆ ಆದ್ರೆ, ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು ಅಥವಾ ಯಾವ್ದೋ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆದ್ರೆ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಏರ್ಪಡಿಸಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಅನ್ನ ಮಾತಾಡ್ಸೋಣ ಬನ್ನಿ. ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ಏನ್ ಹೇಳ್ತಾರೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮಸ್ತೆ, ಸಜ್ಜನ್ ಅಂತ ಹೇಳಿ. ಓಕೆ. ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾ ಘಟಕದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈಗ ಅಂಜನಾದ್ರಿಯಲ್ಲಿ ಬರ್ತಕ್ಕಂಥ ಮಾಲಾಧಾರಿಗಳಿಗೆ ನಾವು ಬೆಟ್ಟದ ಮೇಲಿಂದ ಹಿಡ್ಕೊಂಡು ವೇದ ಪಾಠಶಾಲೆ ಅಲ್ಲೆಲ್ಲ 10 ಕ್ಲಿನಿಕ್ಗಳನ್ನ ಮಾಡಿರ್ತೀವಿ. ಮಾಲಾಧಾರಿಗಳು ಬರುವ ಸಮಯದಲ್ಲಿ ಆಮೇಲೆ ಬಂದ ಮೇಲೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಬಾರ್ದು, ಅದು BP ಶುಗರ್ ಇದ್ದಂಥವ್ರಿಗೆ ಏನಾದ್ರೂ ಅನುಕೂಲ ಆಗ್ಲಿ, ಆಮೇಲೆ ಕಾಲು ನೋವು ಅಂತ ಇದ್ದವ್ರಿಗೆಲ್ಲ ಪ್ರಥಮ ಚಿಕಿತ್ಸೆ ನಾವು ಇಲ್ಲೇ ನೀಡಿ 10 ಕ್ಲಿನಿಕ್ಗಳನ್ನ ಮಾಡಿರ್ತೀವಿ ನಾವು ಇಲ್ಲಿ. ಆಮೇಲೆ ಪ್ರತಿ ಬರ್ತಕ್ಕಂಥ ಮಾಲಾಧಾರಿಗಳು ಇಲ್ಲಿ ಬಂದ್ಕಟ್ಟು ಎಲ್ಲಲ್ಲಿ ನಮ್ಮ ಕಡೆಯಿಂದ ಟ್ರೀಟ್ಮೆಂಟ್ ತಗೊಂಡು ನೀವು 3 ದಿವಸಲಿಂದ ಇಲ್ಲಿ ನಾವು ಕ್ಲಿನಿಕ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸಹಯೋಗದ ಭಾಳ ಇದೆ, ಆಮೇಲೆ ಪೊಲೀಸ್ ಇಲಾಖೆ ಸಹಯೋಗ ಭಾಳ ಇದೆ. ಆಮೇಲೆ ನಾವು ಜಿಲ್ಲಾ ಸರ್ವೇಕ್ಷಣಾ ಘಟಕದಿಂದ ಶುದ್ಧವಾದ ಕುಡಿಯೋ ನೀರು ಘಟಕವನ್ನು ಮಾಡಿದ್ದೀವಿ, ಫಿಲ್ಟರ್ ನೀರು ಕೊಡ್ತಾ ಇದ್ದೀವಿ. ಆಮೇಲೆ ಪ್ರಸಾದ ವಿತರಣೆಯನ್ನು ಅತಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇವರ ಸಹಯೋಗದಲ್ಲಿ ಈ ಕ್ಲಿನಿಕ್ಗಳು ನಡೀತಾ ಇದ್ದಾವೆ. ಈಗ 3 ದಿನದಿಂದ ನೀವು ಏನ್ ಇದನ್ನ ಪ್ರಥಮ ಚಿಕಿತ್ಸೆ ಏರ್ಪಡಿಸಿದ್ರ, ಏನಾದ್ರು ಚಿಕ್ಕ ಪುಟ್ಟ ಅವಘಡಗಳು ಏನಾದ್ರು ಸಂಭವಿಸಿದವ? ಚಿಕ್ಕ ಪುಟ್ಟ ಅವಘಡಗಳು, ಆಕ್ಸಿಡೆಂಟ್ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಆತರ ಆಕ್ಸಿಡೆಂಟ್ ಏನಿಲ್ಲ. ನಾವು ಇಲ್ಲಿ ಪ್ರಥಮ ಚಿಕಿತ್ಸೆ ಅಂತಂದ್ರೆ ನಾವೆಲ್ಲ ಕೊಡ್ತೀವಿ. ಹೊಟ್ಟೆ ನೋವು ಆದ್ರೂ ಕೂಡ, ಹೊಟ್ಟೆ ನೋವು ಆದ್ರೂ, ಸಣ್ಣ ಪುಟ್ಟ ಗಾಯಗಳಾದ್ರೂ ಕೂಡ, ಆಮೇಲೆ ಕೆಲವೊಂದ್ಸಲ ಮೇಲೆ ಹತ್ಬೇಕಾದ್ರಪ್ಪ ಅಂದ್ರೆ ಆಯಾಸ ಬಂದು ಏನಾದ್ರು ಚೆಸ್ಟ್ ಪೇನ್ ಬಂದ್ರು ಕೂಡ ECG ಮಾಡೋ ವ್ಯವಸ್ಥೆ ಕೂಡ ಇಟ್ಕೊಂಡಿದೀವಿ ನಾವು. ಅಲ್ಲಿ ಮೇಲೆ ಏನಾದ್ರು ಒಂದ್ ತಂಡ
ಇದೆಯಾ ಮೇಲ್ಗಡೆಯಿಂದ ಒಟ್ಟ ಸೆಂಟ್ರಲ್ ಒಂದಿದೆ, ಸೆಂಟ್ರಲ್ 2, ಮೇಲ್ಗಡೆ ಪೂರ್ತಿ ದೇವಸ್ಥಾನ ಮೇಲ್ಗಡೆ ಒಂದಿದೆ. ಆಮೇಲೆ ವೇದ ಪಾಠಶಾಲೆ ಅಂತಂದು ಅಲ್ಲಿ ಪ್ರಸಾದ ವಿತರಣೆ ಇದೆ, ಅಲ್ಲೊಂದಿದೆ. ಒಟ್ಟ ಟೋಟಲ್ ಒಂದು 8ರಿಂದ 10 ಕ್ಲಿನಿಕ್ ಗಳನ್ನ ನಾವು ಬೆಟ್ಟದ ಮೇಲ್ಗಡೆವರೆಗೆ ಒಂದು 10 ಕ್ಲಿನಿಕ್ ಗಳನ್ನ ಮಾಡಿದೀವಿ. ಮತ್ತೆ ಬೇರೆ ಕಡೆ ಎಲ್ಲಾರ ತಂಡ ನಿಯುಕ್ತಿ ಮಾಡಿದ್ದೀವಿ ಬರದಾರಿಯಲ್ಲಿ ಆಂದಿವೆ ಅಂಜನಾದ್ರಿಲಿ ಗಂಗಾವತಿಲಿಂತ್ರ ಬರ್ಬೇಕಾದ್ರಪ್ಪ ಅಂದ್ರ ಈ ಕಡೆ ಸಾನಾಪುರಲಿಂತ್ರ ಬರ್ಬೇಕಾದ್ರೆ ಪ್ರತಿ ಒಂದು ಊರಲ್ಲಿ ನಾವು ಒಂದೊಂದು ಸಣ್ಣ ಸಣ್ಣ ಕ್ಲಿನಿಕ್ ಗಳನ್ನ ಏರ್ಪಡಿಸಿದ್ದೀವಿ. ಅಲ್ಲೇ ನಮ್ಮ ಆಶಾದಾರರು ಇರ್ತಾರೆ, PHO ಇರ್ತಾರೆ, HIO ಇರ್ತಾರೆ, CHO ಇರ್ತಾರೆ. ಅವ್ರಿಗೆಲ್ಲ ಪ್ರಥಮವಾದ ಚಿಕಿತ್ಸೆ ಏನ್ ಕೊಡ್ಬೇಕು ಅವ್ರಿಗೆಲ್ಲ ಮೆಡಿಸಿನ್ ಸಮೇತ ಕೊಟ್ಬಿಟ್ಟು ಫಸ್ಟ್ ಏಡ್ ಕಿಟ್ ಕೊಟ್ಬಿಟ್ಟು ಅಲ್ಲಿ ನಾವು ಅಲ್ಲೇ ಕೂಡಿಸಿ ಅದ್ರ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾನ್ ನೋಡ್ಕೊಂತ ಬಂದೆ ದಾರಿಯಲ್ಲಿ. ನಾನೀಗ ಉಲ್ಗಿ ಸೈಡ್ ಇಂದ ಬಂದೆ. ಅಲ್ಲಲ್ಲೇ ಕೆಲವು ಆಶಾ ಕಾರ್ಯಕರ್ತೆಗಳ ತಂಡಗಳು ರೋಡ್ ಸೈಡ್ ಅಲ್ಲಿ ಇದ್ರು. ನನಗೆ 3 ರಿಂದ 4 ತಂಡಗಳು ಕಂಡು. ಹೌದು. ಓಕೆ. ಪ್ರತಿ ಊರಲ್ಲಿ ನಾವು ಆಶಾದರ ಜೊತೆಗೆ ಮೆಡಿಸಿನ್ ಜೊತೆಗೆ ಅವ್ರನ್ನ ಕೂಡಿಸಿದ್ದೀವಿ. ಒಬ್ರು ಆಶಾ ಇರ್ತಾರೆ, ಪ್ಲಸ್ ನಿಮ್ಮ ಆರೋಗ್ಯ ಸುರಕ್ಷತಾ ಅಧಿಕಾರಿ, ಆಮೇಲೆ ಆರೋಗ್ಯ ನಿರೀಕ್ಷಣಾಧಿಕಾರಿ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ. ಇಲ್ಲಿ ನಾವು ಅಂಜನಾದ್ರಿ ಗುಡ್ಡದ ಮೇಲ್ಗಡೆ ಏನಿದಾವಲ್ಲ ಅಲ್ಲೆಲ್ಲ MBBS ಡಾಕ್ಟರ್ಸ್, BMS ಡಾಕ್ಟರ್ಸ್, ಸ್ಟಾಫ್ ನರ್ಸ್ ಎಲ್ಲ ಸ್ಟಾಫ್ ಕೂಡ ಒಂದು ಕ್ಲಿನಿಕ್ ಅಲ್ಲಿ ಮಿನಿಮಮ್ 10 ಜನ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವು. ಇಲ್ಲಿ ನಿಯರೆಸ್ಟ್ ಹೋದ್ರಪ್ಪ ಅಂದ್ರೆ ಒಂದು 2-3 ಕಿಲೋಮೀಟರ್ ಅಲ್ಲಿ ಅಂಜನಾದ್ ನಮ್ದು ಆನೆಗುಂದಿ PS ಇದೆ. ಎಮರ್ಜೆನ್ಸಿ ಬೇಕಂದ್ರೆ ಒಂದು 5-6 ನಮ್ ಕಡೆ ಎಲ್ಲ 108 ವ್ಯವಸ್ಥೆನೇ ಇದಾವೆ. ಏನೋ ಎಮರ್ಜೆನ್ಸಿ ಬಂದ್ರೆ ಇಮಿಡಿಯೇಟ್ಲಿ ನಾವು ಪೇಷಂಟ್ ಅಲ್ಲಿ ಶಿಫ್ಟ್ ಮಾಡೋಕೆ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಮಾತಾಡ್ತೀರಾ ಸರ್ ನೀವು ಯಾರಾದ್ರೂ? ಮಾತಾಡಿ ಪರವಾಗಿಲ್ಲ. ನಿಮ್ಮ ಅನಿಸಿಕೆ ಮಾತಾಡಿ, ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ಬೆನ್ನೆಲಾ. ನಾನು PHC ಸಿದ್ದಾಪುರದಲ್ಲಿ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿ ಒಂದು ದಿನ ಡ್ಯೂಟಿ ಹಾಕಿದ್ದಾರೆ, 8 to 8 ಡ್ಯೂಟಿ. ಇಲ್ಲಿ ಫಸ್ಟ್ ಏಡ್ ಚಿಕಿತ್ಸೆ ಕೊಡ್ತಿದ್ದೀವಿ. ವಾಮಿಟಿಂಗ್, ಡಯೇರಿಯಾ ಮತ್ತೆ ಸ್ಟಮಕ್ ಪೇನ್ ಏನಾದರೂ ಇದ್ರೆ ಅವರಿಗೆಲ್ಲ ಪೇಷಂಟ್ಸಿಗೆಲ್ಲ ಕೊಡ್ತಿದ್ದೀವಿ ಟ್ಯಾಬ್ಲೆಟ್ಸ್ ಎಲ್ಲ. ಅಲ್ಲ, ಮೊದಲನೇದಾಗಿ ನಿಮಗೆ ಇಂಥ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ, ಬಯಲು ಪ್ಲೇಸ್ ಅಲ್ಲಿ ನೀವು ಈ ಮೊದಲ ಚಿಕಿತ್ಸೆನ, ಪ್ರಥಮ ಚಿಕಿತ್ಸೆಯನ್ನ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಅಂದ್ರೆ ತುಂಬಾ ಅದ್ರ ಬಗ್ಗೆ ಕಾಳಜಿ ಇದೆಯೋ ಅಥವಾ ಏನಪ್ಪಾ ಮಾಡ್ಬೇಕೋ ಬೇಡೋ? ಇಲ್ಲ ಸರ್, ತುಂಬಾ ಖುಷಿ ಇದೆಯಾ, ಸಂತೋಷ ಇದೆಯಾ ನಿಮ್ಗೆ? ಖುಷಿಯಿಂದಾನೇ ಮಾಡ್ತಿದ್ದೀವಿ ಸರ್. ನಿನ್ನೆ ಸುಮಾರು 8 ಗಂಟೆಯಿಂದ ನಾವು ನೋಡಿದೀವಿ. ನಿನ್ನೆ ನಾವು 300-400 ಪೇಷಂಟ್ಗಳು ನೋಡಿದೀವಿ ಸರ್. ನಿನ್ನೆ ಏನಂತ ಅಂದ್ರೆ ಮುಂಜಾನಿಂದ ಬಂದವ್ರಿಗೆಲ್ಲ, ನರ್ವಸ್ ಆದವ್ರಿಗೆಲ್ಲ BP ಚೆಕ್ ಮಾಡಿದೀವಿ, ಶುಗರ್ ಚೆಕ್ ಮಾಡಿದೀವಿ. ಒಂದು ಪೇಷಂಟ್ ಮೇಲೆ ಹತ್ತ ಫುಲ್ ಆಕ್ಸಿಜನ್ ಸಪ್ಲೈ ಲೋ ಆಗಿತ್ತು, ಸ್ವಲ್ಪ ಸೀರಿಯಸ್ ಆಗಿತ್ತು. ಪಲ್ಸ್ ಆಕ್ಸಿಮೀಟರ್ ನೋಡಿದ್ರೆ ಆ ಎಮ್ ಕಡಿಮೆ ಬಂದಿದ್ದಕ್ಕೆ ಮತ್ತೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಪಕ್ಕದ PHC ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ದೀವಿ. ಸುಮಾರು ಏನಿಲ್ಲ ಅಂದ್ರೆ ಬಂದ ಪಾದಾಚಾರಿಗಳಲ್ಲಿ ತುಂಬಾ ಅಂದ್ರೆ ಹೊಟ್ಟೆ ನೋವು, ಗ್ಯಾಸ್ಟ್ರೈಟಿಸ್, ಉಪವಾಸ ಬಂದಿರ್ತಾರೆ, ಅವರಿಗೆಲ್ಲ ಓವರ್ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ. ಕಾಲ್ ನೋವಂತೂ ಗೊಬ್ಬೆದ್ದು ಫುಲ್ ಗಾಯಗಳು ಮಾಡ್ಕೊಂಡು ಬಂದಿದ್ರು. ಅವರಿಗೆಲ್ಲ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ. ಅನ್ಸುತ್ತೆ ಸರ್ ನಮ್ಗೆ. ಸುಮಾರು ಗೋಕಾಕು, ಬೆಳಗಾಮು ಸುಮಾರು 500-600 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಪಾದಚಾರಿಗಳು, ರಾಯಬಾಗು ಅಲ್ಲಿಂದಾನು ಕೂಡ ಬಂದಿರ್ತಾರೆ. ಹೌದು ಸರ್. ಮತ್ತೆ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಎಷ್ಟು ಆಂಬುಲೆನ್ಸ್ ಗಳನ್ನ ಇಲ್ಲಿ ನಿಯೋಜನೆ ಮಾಡಿದೀರಾ ನೀವು? ಆಂಬುಲೆನ್ಸ್ ಗಳು ಎಮರ್ಜೆನ್ಸಿ ಅಂತ ಬಂದ್ರೆ 5 ಆಂಬುಲೆನ್ಸ್ ಇದಾವೆ ಸರ್. ನಮ್ಮ ವೇದ ಪಾಠಶಾಲೆ ಇನ್ನು ಬ್ಯಾಕ್ ಸೈಡ್ ಒಂದಿದೆ, ಇಲ್ಲಿ 2 ಇದಾವು. ಬ್ಯಾಕ್ ಸೈಡ್ ಒಂದಿದೆ. ಕ್ಲಿನಿಕ್ ಎಲ್ಲೆಲ್ಲಿ ನಿಯರೆಸ್ಟ್ ಇದಾವೆ? 10 ಕ್ಲಿನಿಕ್ ಅಲ್ಲಿ 8 ಇದು 108 ಕಾರ್ಯನಿರ್ವಹಿಸ್ತಾವೆ ಸರ್. ಯಾಕೆಂದ್ರೆ 3 ಸಿಬ್ಬಂದಿ, ಈ ಕಾರ್ಗಳು, ಡ್ರೈವರ್ಗಳು, ಕೆಲವರು ಯುವಕರು ಇರ್ತಾರೆ, ಕ್ರೇಜ್ ಇರುತ್ತೆ, ಅವ್ರನ್ನ ಕಾಂಪಿಟೇಷನ್ ಆಗಿ ಮುಂದೆ ಹಾಕ್ಬೇಕು, ಆತರ ಕೆಲವು ಅವಘಡಗಳು ಸಂಭವಿಸಬಹುದು. ನಾನು ನೋಡ್ಕೊಂತ ಬಂದೆ, ಕೆಲವರು ಫಾಸ್ಟ್ ಆಗಿ ಹೊಡಿತಾ ಇರ್ತಾರೆ, ಲೆಫ್ಟ್ ಅಲ್ಲೇ ಬರಲ್ಲ, ಸೈಡ್ ಹಾಕ್ಬೇಕು ಅಂದ್ರೆ ರೈಟಿಗೆ ಬರ್ತಾರೆ. ಹೇಳ್ಕೊಳ್ಳೋದು ಇಂತ ಜನಜಂಗುಳಿಗಳಲ್ಲಿ ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ ಡ್ರೈವರ್ಗಳು. ಯಾಕಂದ್ರೆ ಎಲ್ಲರೂ ಇರೋದಿಲ್ಲ, ತುಂಬಾ ಗಂಭೀರವಾಗಿ ಹೊಡೆಯಂತವ್ರು ಇರ್ತಾರೆ, ತುಂಬಾ ಸೀರಿಯಸ್ ಆಗಿ. ಕೆಲವರು ಹುಡುಗಾಟ ಇರುತ್ತೆ, ಅಂತವ್ರು ಇರ್ತಾರೆ. ಆತರ ಇಲ್ಲ ಸರ್, ನಾವೆಲ್ಲ ಇಲ್ಲ ಆತರ ಏನಿಲ್ಲ. ಓಕೆ, ಆತರನೇ ಇರ್ಲಿ, ಯಾವ್ದು ತೊಂದರೆಗಳಾಗದ್ ಬೇಡ. ಯಾಕೆಂದ್ರೆ ಎಲ್ಲ ಖುಷಿಯಾಗಿ ಬಂದು ಆತ್ಮಸಂತೋಷದಿಂದ ನೀವು ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ರ. ಮುಂದಿನ ವರ್ಷನ ಕೂಡ ನಿಮ್ ಟೀಮ್ ಹೀಗೆ ಬಂದು ಜನರ ಸೇವೆಯನ್ನ ಮಾಡ್ಲಿ ಅಂತ ನಾವು ಆಂಜನೇಯನಲ್ಲಿ ಕೋರ್ಕೊಂತೀವಿ. ಥ್ಯಾಂಕ್ ಯು. ಈ ಕಡೆ ಯಾವ ಟೀಮ್ ಇರೋದು? ಮಾತಾಡ್ಸ್ಬೋದಲ್ಲ? ಮಾತಾಡ್